ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಯೋಚಿಸ್ತಾ ಇದ್ದಾರೆ, ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಅವರ ಒಂದು ಎನರ್ಜೀಸ್ ಈ ಒಂದು ಫುಲ್ ಮೂನ್ ಇಂದ ಯಾವ ರೀತಿ ಶಿಫ್ಟ್ ಆಗಿದೆ, ಏನೆಲ್ಲ ಬದಲಾವಣೆಗಳು ಅವರ ಒಂದು ಮೈಂಡ್ ಅಲ್ಲಿ ನಡೀತಾ ಇದೆ, ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಅನ್ನೋದು ಬರ್ತಿದೆ ಅನ್ನೋದನ್ನ ಈ ಒಂದು ರೀಡಿಂಗ್ ಅಲ್ಲಿ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀವಿ. 3 ಆಫ್ ಸಾಟ್ಸ್ ಎನರ್ಜಿ ಬರ್ತಾ ಇದೆ. ರಿಪೀಟೆಡ್ ಪ್ಯಾಟರ್ನ್ಸ್ ನಡೀತಾ ಇದೆ ಇಲ್ಲಿ. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನಡೀತಾ ಇದೆ. ಈ ವ್ಯಕ್ತಿ ಲೈಫಲ್ಲಿ ಯಾವುದೂ ಸ್ಟೇಬಲ್ ಆಗಿಲ್ಲ, ಯಾವುದು ಮೊದಲಿನ ಥರ ಇಲ್ಲ, ನೆಮ್ಮದಿ ಅನ್ನೋದು ಈ ವ್ಯಕ್ತಿಗೆ ಇಲ್ಲ. ಈ ಒಂದು ಫುಲ್ ಮೂನ್ ಏನು ಆಯಿತು, ಅದು ಆದಾಗಿಂದನೂ ಈ ವ್ಯಕ್ತಿಯ ಒಂದು ಮನಸ್ಥಿತಿ ಏನಿದೆ ತುಂಬಾ ಬದಲಾಗ್ತಾ ಇದೆ. ಜನಗಳ ಮಧ್ಯೆ ಇದ್ರೂ ಕೂಡ ಒಂಟಿ ಅನ್ನೋ ಅನುಭವ ಈ ವ್ಯಕ್ತಿದಾಗ್ತಾ ಇದೆ. ಲಾಸ್ಟ್ ಫೀಲ್ ಆಗ್ತಾ ಇದ್ದಾರೆ, ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾರೆ. ಇವ್ರು ಅನ್ಕೊಳ್ತಾ ಇರೋದೇ ಒಂದು, ಇವ್ರು ಮಾಡ್ತಾ ಇರೋದೇ ಇನ್ನೊಂದು. ಆ್ಯಂಡ್ ದೇರ್ ಈಸ್ ಅ ಸ್ಟ್ರಾಂಗ್ ಥರ್ಡ್ ಪಾರ್ಟಿ ಎನರ್ಜೀಸ್. ಅರ್ಲಿಯರ್ ಥರ್ಡ್ ಪಾರ್ಟಿ ಇಂದಾಗಿ, ಮೇ ಬಿ ಪೇರೆಂಟ್ಸಿಂದ ಆಗಿರಬಹುದು, ಸೊಸೈಟಿಯಿಂದ ಆಗಿರಬಹುದು, ಅಥವಾ ಬೇರೆ ಯಾವುದೋ ಕಮಿಟ್ಮೆಂಟಿಂದ ಆಗಿರಬಹುದು, ಅಥವಾ ಇನ್ಯಾರದ್ದೋ ಮಾತು ಕೇಳಿ ಆಗಿರಬಹುದು, ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಆಗಿದೆ ಬಿಕಾಸ್ ಆಫ್ ದಿಸ್ ಥರ್ಡ್ ಪಾರ್ಟಿ. ಆ್ಯಂಡ್ ಈಗ ಆ ಒಂದು ವ್ಯಕ್ತಿ ಆ ಥರ್ಡ್ ಪಾರ್ಟಿ ಮಾತನ್ನ ಯಾಕೆ ಕೇಳಿದೆ, ಯಾಕೆ ಬೇರೆದವರ ಮಾತನ್ನ ಕೇಳಿ ಬೇರೆದವರ ವಿಚಾರಕ್ಕೇನೆ ಅಥವಾ ಬೇರೆದವರ ಮಾತುಗಳಿಂದ ನನಗೆ ಏನು ಬೇಕೋ ಅದನ್ನು ನಾನು ಡಿಸೈಡ್ ಮಾಡಿದ್ನ, ಪ್ರೀತಿ ಮಾಡೋವಾಗ ನನಗೇನು ಬೇಕೋ ನನಗೆ ಸರಿ ಅನ್ಸಿದ್ದು ನಾನು ಪ್ರೀತಿ ಮಾಡಿದೆ. ಬಟ್ ಕಮಿಟ್ಮೆಂಟ್ ಅಂತ ಬಂದಾಗ, ನಿಮ್ಮನ್ನು ಪಡ್ಕೋಬೇಕು ಅಂತ ಬಂದಾಗ ಪೇರೆಂಟ್ಸ್ ಮಧ್ಯೆ ಬಂದರು, ಕಮಿಟ್ಮೆಂಟ್ ಮಧ್ಯೆ ಬಂತು, ಕೆರಿಯರ್ ಮಧ್ಯೆ ಬಂತು, ಫ್ರೆಂಡ್ಸ್ ಮಧ್ಯೆ ಬಂದರು. ಅವರೆಲ್ಲರೂ ದಿಕ್ಕು ತಪ್ಪಿಸಿದ್ರು, ಅಥವಾ ಅವರೆಲ್ಲರ ಮಾತನ್ನ ಇವರು ಅತಿಯಾಗಿ ಕೇಳಿರೋದಕ್ಕೆ, ಬ್ಲೈಂಡಾಗಿ ಎಲ್ಲರನ್ನೂ ನಂಬಿದ್ದಕ್ಕೆ, ನೀವು ಅದನ್ನು ತಪ್ಪು ಅಂತ ಹೇಳಿದ್ದಕ್ಕೆ ನಿಮ್ಮನ್ನೇ ದೂರ ಮಾಡ್ಕೊಂಡಿರೋದು, ಅದೆಲ್ಲ ಈಗ ಈ ವ್ಯಕ್ತಿಗೆ ರಿಯಲೈಸ್ ಆಗ್ತಾ ಇದೆ. ಆ್ಯಂಡ್ ಇದರಿಂದ ಈ ವ್ಯಕ್ತಿ ಎಮೋಷ್ನಲಿ ಬ್ರೇಕ್ ಡೌನ್ ಆಗಿದ್ದಾರೆ ಈ ವ್ಯಕ್ತಿ. ಆ್ಯಂಡ್ ಕೆಲವ್ರದ್ದು ಇಲ್ಲಿ ಎಂಗೇಜ್ಮೆಂಟ್ವರೆಗೂ ಬಂದು ಡ್ರಾಪ್ ಔಟ್ ಆಗಿದೆ, ಜಸ್ಟ್ ಬಿಕಾಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಹೊಂದಾಣಿಕೆ ಇಲ್ಲದೆ ಇರುವಂಥ ಕಾರಣಕ್ಕೆ, ಒನ್ ಸೈಡ್ ಎಫರ್ಟ್ ಇರೋ ಕಾರಣಕ್ಕೆ. ಆ್ಯಂಡ್ ಇವ್ರ ಹಾರ್ಟ್ ಚಕ್ರ ತುಂಬ ಬ್ಲಾಕ್ ಆಗಿದೆ. ಆ್ಯಂಡ್ ಇವ್ರಿಗೆ ಹೀಲಿಂಗ್ನ ಅವಶ್ಯಕತೆ ಇದೆ. ಇವರು ತುಂಬಾ 3 ಆಫ್ ಸಾಟ್ಸ್ ಎನರ್ಜೀಸ್ ಬರ್ತಾ ಇರೋದ್ರಿಂದ ತುಂಬಾ ಲಾಸ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಹಾರ್ಟ್ ಬ್ರೇಕ್ ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಲೈಫಲ್ಲಿ ಬರೋರೆಲ್ಲ ಹೀಗೆ, ಇವರ ಆ್ಯಕ್ಷನ್ಸ್ನ ಇವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವರ ಒಂದು ಲೈಫ್ ಹೇಗಿದೆ, ಇವರ ಒಂದು ಡಿಸಿಷನ್ಸ್ ಪ್ರಕಾರನೇ ನಡೀತಾ ಇದೆ. ಇವ್ರು ಏನು ಅನ್ಕೊಳ್ತಾ ಇದ್ರು ಅಥವಾ ಇವ್ರು ಏನೆಲ್ಲ ಆ್ಯಕ್ಷನ್ಸ್ ತೊಗೊಂಡಿದ್ರು ಅದ್ರ ಮೇಲೆ ಇವ್ರ ಲೈಫ್ ನಡೀತಾ ಇದೆ. ಆ್ಯಂಡ್ ಸ್ಟಿಲ್ ಅದನ್ನು ಅವ್ರು ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಅದು ಬದಲಾಯಿಸೋಕೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಜೊತೆಗಿರೋರನ್ನ, ನಿಮ್ಮನ್ನು, ಟೈಮ್ನ ಎಲ್ಲವನ್ನ ಇವರು ಬ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ರಿಯಾಲಿಟಿ ಇವರ ಮಿಸ್ಟೇಕ್ಸ್ ಇವರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಈಗೋ ಅಡ್ಡ ಬರ್ತಾ ಇದೆ. ಎಲ್ಲರೂ ಸರಿ ಅಂತ ಒಂದು ದಾರಿಗೆ ಹೋದರೆ, ನಾನೇ ಸರಿ ಅಂತ ಇವರು ಇನ್ನೊಂದು ದಾರಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನೀವು ಏನೇ ಹೇಳಿದ್ರು ಈ ವ್ಯಕ್ತಿ ಎಲ್ಲವನ್ನು ಅಪೋಸಿಟ್ ಆಗಿ ಮಾಡ್ತಾ ಇದ್ದಾರೆ. ಬೇಕು ಅಂತಲೇ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ ಕೆಲವೊಂದು ವಿಚಾರದಲ್ಲಿ. ಆ್ಯಂಡ್ ಇವರ ನೆಕ್ಸ್ಟ್ ಆ್ಯಕ್ಷನ್ಸ್ ಏನು, ಇವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಇವ್ರ ಭಾವನೆಗಳು ಏನು, ಇದ್ಯಾವುದು ನಿಮಗೆ ಗೊತ್ತಾಗ್ತಾ ಇಲ್ಲ. ತುಂಬ ಮಿಸ್ಟೀರಿಯಸ್ ಆಗಿದ್ದಾರೆ. ಒಂದು ಸತಿ ತುಂಬ ಇಷ್ಟಪಡ್ತಾರೆ, ನೀವೇ ಬೇಕು ಅಂತ ಬರ್ತಾರೆ. ಇನ್ನೊಂದು ಸತಿ ನೀವು ಏನು ಮಾಡ್ತಾ ಇದ್ದೀರಾ, ನೀವು ಇದ್ದೀರಾ ಇಲ್ವಾ, ಇವ್ರು ಅದು ಕೂಡ ಕೇರ್ ಇಲ್ಲ. ಆ ರೀತಿ ಆಡ್ತಾ ಇದ್ದಾರೆ. ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇದ್ದಾರೆ ಈ ವ್ಯಕ್ತಿ. ಆ್ಯಂಡ್ ಎಷ್ಟೇ ಸ್ಪಿರಿಚುವಾಲಿಟಿಗೆ ಹೋಗಬೇಕು, ಮೆಡಿಟೇಷನ್ ಮಾಡಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಈ ವ್ಯಕ್ತಿಗೆ ಬರ್ತಾ ಇಲ್ಲ. ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇದೆ. ತುಂಬ ಫ್ಯಾಮಿಲಿ ಪ್ರಾಬ್ಲಮ್ಸ್ ಈ ವ್ಯಕ್ತಿಗಿದೆ. ಆ್ಯಂಡ್ ಎಮೋಷ್ನಲಿ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಎಮೋಷ್ನಲಿ ಬರ್ನ್ಔಟ್ ಆಗ್ತಾ ಇದ್ದಾರೆ. ಎಮೋಷನ್ಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅತಿಯಾದಂತಹ ಕೋಪ, ಆ ಕೋಪದಿಂದ ಅತಿಯಾಗಿರುವಂತಹ ಒಂದು ಅಳು,
ಅದರಿಂದ ಆ ಅಳುನ ಸಪ್ರೆಸ್ ಮಾಡ್ತಾ, ದುಃಖನ ಸಪ್ರೆಸ್ ಮಾಡ್ತಾ, ಎದೆ ನೋವು, ಎದೆ ನೋವನ್ನ ಸಪ್ರೆಸ್ ಮಾಡ್ತಾ, ಯಾರಿಗೂ ಹೇಳ್ಕೊಳ್ದೆ ಅದರಿಂದ ಬ್ಯಾಕ್ ಪೇನ್ ಈ ಥರದ ಹೆಲ್ತ್ ಇಶ್ಯೂಸ್ ಕೂಡ ಇವ್ರಿಗೆ ನಡೀತಾ ಇದೆ. ಲಿಂಕ್ ಒಂದಕ್ಕೊಂದು ಜಾಯಿಂಟ್ ಆಗ್ತಾ ಇದೆ. ಇನ್ನೂ ಪ್ರಾಬ್ಲಮ್ಸ್‌ನ ಹೆಚ್ಚು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಸೊಲ್ಯೂಷನ್ಸ್ ಕಡೆ ಗಮನ ಕೊಡ್ತಾ ಇಲ್ಲ. ಬಟ್ ಏನೇ ಆದ್ರೂ, ಏನೇ ಹೋದ್ರೂ ಇವರ ಒಂದು ಪಾಸ್ಟ್ ಲೈಫಲ್ಲಿ ಮಾಡಿರುವಂತಹ ಒಳ್ಳೆ ಕರ್ಮಗಳಿಂದ ಸ್ಟಿಲ್ ಇವರ ಒಂದು ಲೈಫ್ ಒಂದು ಹಂತಕ್ಕೆ ಬರ್ತಾ ಇದೆ. ಏನೇ ಆದ್ರೂನು ಅದರಿಂದ ಹೊರಗೆ ಬರೋದಕ್ಕೆ ಈಸಿಯಾಗಿ ಬಚಾವ್ ಆಗ್ತಾ ಇದ್ದಾರೆ. ದೊಡ್ಡ ಕಷ್ಟದಿಂದನೂ ಇವ್ರು ಪಾರಾಗಿದ್ದಾರೆ. ಕೆಲವ್ರಿಗೆ ಎಷ್ಟೊಂದ್ ಸತಿ ಒಂದು ಸುಮಾರು ಸತಿ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಥವಾ ಅಪಘಾತಗಳು ಸಂಭವಿಸಿದೆ. ಬಟ್ ಸ್ಟಿಲ್ ಅದರಿಂದ ಇವ್ರು ಹೆಂಗೋ ಏನೋ ಆಚೆ ಬಂದ್ಬಿಟ್ಟಿದ್ದಾರೆ, ಹೊರಗೆ ಬಂದಿದ್ದಾರೆ. ಬಿಕಾಸ್ ಆಫ್ ದೇರ್ ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಅವರ ಪೂರ್ವಜರ ಒಂದು ಬ್ಲೆಸ್ಸಿಂಗ್ಸ್ ಇರ್ಬಹುದು, ಅವರ ಪಾಸ್ಟ್ ಒಂದು ಗುಡ್ ಕರ್ಮಾಸ್ ಇರಬಹುದು ಅಥವಾ ಈ ಜನ್ಮದಲ್ಲಿ ಒಂದಷ್ಟು ಗುಡ್ ಕರ್ಮಾಸ್ ಇರೋದ್ರಿಂದ ಕೂಡ ಇವರು ಪಾರಾಗ್ತಾ ಇದ್ದಾರೆ. ಬಟ್ ಇವ್ರು ಅದನ್ನ ಲಕ್ ಬೈ ಚಾನ್ಸ್ ಅನ್ಕೊಳ್ತಾ ಇದ್ದಾರೆ. ಬಟ್ ಅದು ಬ್ಲೆಸ್ಸಿಂಗ್ಸ್ ಅವ್ರಿಗೆ. ಬಟ್ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ನೀವು ಕೂಡ ಸಿಕ್ಕಿರೋದು ಅವ್ರಿಗೆ ಒಂದು ಬ್ಲೆಸ್ಸಿಂಗ್ಸ್. ಯೆಸ್, ಈವನ್ ನೀವು ಈ ವ್ಯಕ್ತಿಗೆ ಸಿಕ್ಕಿರೋದು ಕೂಡ ಒಂದು ಬ್ಲೆಸ್ಸಿಂಗ್ಸ್. ಬಟ್ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡ್ರು. ನಿಮ್ಮನ್ನ ಹೇಗ್ ಬೇಕೋ ಹಾಗೆ ನಡೆಸ್ಕೊಂಡ್ರು, ಹೇಗ್ ಬೇಕೋ ಹಾಗೆ ಮಾತಾಡಿದ್ರು. ಅಂಡ್ ಆ ವಿಚಾರಕ್ಕೆ ಈ ವ್ಯಕ್ತಿಗೆ ಇನ್ನೂ ಕೂಡ ರಿಗ್ರೆಟ್ ಇದೆ. ಇನ್ನೂ ಕೂಡ ವಾಪಸ್ ನಿಮ್ಮ ಹತ್ರ ಬಂದು ಸಾರಿ ಕೇಳೋದಕ್ಕೂ ಇವ್ರ ಮುಖ ಇಲ್ಲ. ಅಂಡ್ ತುಂಬಾ ಮೂಢನಂಬಿಕೆಗಳನ್ನ ಇತ್ತೀಚೆಗೆ ಇವ್ರು ತುಂಬಾ ನಂಬ್ತಾ ಇದ್ದಾರೆ ಅಂತ ಹೇಳ್ಬಹುದು. ಯಾರು ಏನೇ ಹೇಳಿದ್ರು ಕೇಳುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಮುಂಚೆ ದೇವರನ್ನೇ ನಂಬದೇ ಇರುವಂತಹ ವ್ಯಕ್ತಿ ಈಗ ತುಂಬಾ ಮೂಢನಂಬಿಕೆಗಳಿಗೆ ಹೋಗ್ತಾ ಇದ್ದಾರೆ. ಆ ಒಂದು ಕೆಲಸ ಮಾಡು, ಇದನ್ನ ಮಾಡು, ಅದನ್ನ ಮಾಡು, ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಜಸ್ಟ್ ಟು ಓವರ್ಕಮ್. ಬಟ್ ಇವರ ಒಂದು ಥಾಟ್ಸೇ ಇವ್ರನ್ನ ಒಂದು ಪಂಜರ ಮಾಡ್ತಾ ಇದೆ. ದೇರ್ ಎನರ್ಜಿ, ದೇರ್ ಕಾರ್ಮಿಕ್ ಎನರ್ಜಿ, ಅವರ ಒಂದು ಥಾಟ್ ಪ್ರೊಸೆಸ್, ಅವರ ಒಂದು ನೆಗೆಟಿವ್ ಥಿಂಕಿಂಗ್, ಇಟ್ಸ್ ಲೈಕ್ ತುಂಬಾನೇ ಅವ್ರನ್ನ ಹಾರ್ಮ್ಫುಲ್ ಮಾಡ್ತಾ ಇದೆ. ಅವ್ರನ್ನ ಒಂದು ಕೇಜ್‌ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಅದರಿಂದ ಅವರೇ ಹೊರಗೆ ಬರಬೇಕು. ಯಾವುದೇ ವ್ರತ, ಪೂಜೆ, ಪುನಸ್ಕಾರ ಯಾವುದು ವರ್ಕ್ ಆಗೋದಿಲ್ಲ. ದೇ ಶುಡ್ ಓವರ್‌ಕಮ್. ಅವರು ಜರ್ನಲಿಂಗ್ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಅವರನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅಂಡ್ ನೀವು ಅವ್ರಿಗೆ ಬೇಕಾ ಬೇಡವಾ ಅನ್ನೋ ಕ್ಲಾರಿಟಿ ಅವರೇ ಪಡ್ಕೋಬೇಕು. ಬಿಕಾಸ್ ಈ ಒಂದು ಎಮೋಷನಲ್ ಬರ್ಡನ್ ಇಟ್ಕೊಂಡು ಮತ್ತೆ ನಿಮ್ಮ ಹತ್ರ ಬಂದು ಮತ್ತೆ ನೀವು ಎಕ್ಸೆಪ್ಟ್ ಮಾಡಿ, ನೀವೇ ಆಲ್ರೆಡಿ ಎಮೋಷನಲಿ ಬ್ರೇಕ್ ಡೌನ್ ಆಗಿದ್ದೀರಾ. ಈವನ್ ನೀವೇ ಇತ್ತೀಚೆಗೆ ಹೀಲ್ ಆಗ್ತಾ ಇದ್ದೀರಾ. ಈ ವ್ಯಕ್ತಿನ ಹೇಗಿದ್ದಾರೆ ಹಾಗೆ ಎಕ್ಸೆಪ್ಟ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇದ್ದೀರಾ. ಈಗ ಆಲ್ರೆಡಿ ನಿಮ್ಮ ಲೈಫಲ್ಲೂ ಸುಮಾರು ಪ್ರಾಬ್ಲಮ್ಸ್ ಇದೆ. ನಿಮಗೆ ಬೇರೆ ಕೆಲಸ ಇಲ್ವಾ? ಈ ವ್ಯಕ್ತಿನ ತಿದ್ದೋದೇ ನಿಮ್ಮ ಕೆಲಸನಾ? ಈ ವ್ಯಕ್ತಿನ ಬರೀ ಚೇಂಜ್ ಮಾಡೋದೇ ನಿಮ್ಮ ಕೆಲಸನಾ? ನೀವು ಸ್ಪಿರಿಚುವಾಲಿಟಿಯಲ್ಲಿ ತುಂಬಾ ಡೆಪ್ತ್ ಆಗಿ ಹೋಗ್ತಾ ಇದ್ದೀರಾ ಅಂದ ಮಾತ್ರಕ್ಕೆ ನಿಮ್ಮ ಲೈಫಲ್ಲಿ ಯಾರೇ ಬರ್ತಾರೆ ಅವ್ರನ್ನೆಲ್ಲ ಹೀಲ್ ಮಾಡುವಂಥ ಕೆಲಸ ನಿಮ್ದಲ್ಲ. ದಟ್ಸ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬರ ಲೈಫ್‌ನ ಅವರೇ ನೋಡ್ಕೋಬೇಕು, ಅವರೇ ಬದಲಾಯಿಸ್ಕೋಬೇಕು. ಇಲ್ಲಿ ಕೆಲವರು ರಿವೆಂಜ್ ಅನ್ನೋ ಒಂದು ಹಂತಕ್ಕೆ ಹೋಗ್ತಾ ಇದ್ದೀರಾ. ಅಂದ್ರೆ ನನಗೆ ಈ ವ್ಯಕ್ತಿ ಸಿಕ್ಕಿಲ್ಲ ಅಂದ್ರೆ ಇನ್ಯಾರಿಗೂ ಸಿಗಬಾರ್ದು, ಚೆನ್ನಾಗಿರಬಾರ್ದು ಅಂತ ದುಃಖದಲ್ಲಿ ನೀವು ಹೇಳ್ತಾ ಇದ್ದೀರಾ, ಶಾಪ ಹಾಕ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸ್ಟಾಪ್ ಇಟ್. ನಮಗೆ ಬೇರೆದವ್ರಿಗೆ ಕೆಟ್ಟದ್ದು ಬಯಸೋಕೆ ರೈಟ್ಸ್ ಇಲ್ಲ. ಮಾಡ್ಲೂಬಾರ್ದು. ಕರ್ಮ ರಿಟರ್ನ್ಸ್. ನಾವೇನು ಕೊಡ್ತೀವೋ ಅದೇ ವಾಪಸ್ ಸಿಗೋದು. ಮಿರರ್ ರಿಫ್ಲೆಕ್ಟ್ ಆಗತ್ತೆ. ನೀವೊಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ಓಕೆ, ಅವ್ರು ಬಯಸ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರಾ ಅಥವಾ ನಿಮ್ಮ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಅಥವಾ 4 ಜನದ ಮುಂದೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಾ? ಲೆಟ್ ದೆಮ್. ಬಿಕಾಸ್ ಈ ವ್ಯಕ್ತಿಗೇನೆ ಕ್ಲಾರಿಟಿ ಇಲ್ಲ. ಈ ವ್ಯಕ್ತಿಗೇನೆ ಏನು ಬೇಕು ಅಂತ ಗೊತ್ತಿಲ್ಲ. ಅಂಡ್ ದಿಸ್ ಪರ್ಸನ್ ಈಸ್ ವೆರಿ ವೀಕ್. ಹೇಳ್ಕೊಳ್ಳೋದ್ರಲ್ಲಿ ತುಂಬಾ ವೀಕ್ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವೀಕ್ ಇದ್ದಾರೆ. ಈ ವ್ಯಕ್ತಿಗೆ ಬೇರೆದವರ ಸಹಾಯ ಬೇಕು ಅಂದಾಗ ನಿಮಗೆ ಹೇಗ್ರಿ ಇವ್ರು ನಿಮಗೆ ಎಮೋಷನಲಿ ಒಂದು ಅವೈಲಬಿಲಿಟಿ ಕೊಡ್ತಾರೆ? ಜಸ್ಟ್ ಸ್ಪೇಸ್ ಕೊಟ್ಬಿಡಿ. ಈಗ ಅವರು ತುಂಬಾ ಲೋ ಫೀಲ್ ಆಗಿದ್ದಾರೆ ಅಂಡ್ ತುಂಬಾ ಡ್ರೈನ್ ಔಟ್ ಆಗಿದ್ದಾರೆ. ಈ ಟೈಮಲ್ಲಿ ಮತ್ತೆ ಇವ್ರು ನಿಮ್ಮ ಹತ್ರ ಬಂದಾಗ ನಿಮ್ಮ ಒಂದು ಪಾಸಿಟಿವ್ ಎನರ್ಜೀಸ್‌ನ ತಗೊಂಡು ನಿಮ್ಮಿಂದ ಮತ್ತೆ ಹೀಲ್ ಆಗ್ತಾರೆ ಅಂಡ್ ಮತ್ತೆ ನಿಮ್ಮನ್ನ ಬಿಡ್ತಾರೆ. ಲೈಕ್ ಸಮ್ ಪೀಪಲ್ ಆರ್ ಟ್ರೀಟಿಂಗ್ ಯು ಆಸ್ ಅ ಚಾರ್ಜರ್. ನಿಮ್ಮನ್ನ ಒಂದು ಚಾರ್ಜರ್ ತರ, ಒಂದು ಪವರ್ ಬ್ಯಾಂಕ್ ತರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಫ್ರೆಂಡ್ಸೇ ಆಗಲಿ ಅಥವಾ ಪರ್ಸನ್ನೇ ಆಗಲಿ ನೋಡಿ, ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಅವ್ರಿಗೆ ಲೋ ಫೀಲ್ ಆಗಬೇಕು ಅಥವಾ ಅವ್ರಿಗೆ ಅವಶ್ಯಕತೆ ಬೇಕು ಅಥವಾ ಅವ್ರು ತುಂಬ ಎಮೋಷನಲಿ ಬರ್ನ್ಔಟ್ ಆಗಿರ್ತಾರೆ. ಆ ಟೈಮಲ್ಲಿ ಅಷ್ಟೇ ನಿಮಗೆ ಬೇಕು. ನಿಮ್ಮ ಜೊತೆ ಒಂದು ಕಂಪನಿ ಬೇಕು. ನಿಮ್ಮ ಜೊತೆ ಒಂದು ಮಾತಾಡುವಂಥ ಒಂದು ಮನಸ್ಥಿತಿ ಇವ್ರಿಗಾಗತ್ತೆ ಅಂದಾಗ ನೋ, ನಾಟ್ ಆಲ್ ದ ಟೈಮ್. ಆಕ್ಸೆಸ್ ಕೊಡಬೇಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್‌ನ ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ.
ಬ್ಯಾಲೆನ್ಸ್ ಯುವರ್ ಎನರ್ಜಿ, ಬ್ಯಾಲೆನ್ಸ್ ಯುವರ್ ಚಕ್ರಾಸ್. ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಏನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ನೀವು ಮಾಡ್ತಾ ಇದ್ದೀರಾ, ರೈಟ್ ಪಾತಲ್ಲಿದ್ದೀರಾ. ಆ್ಯಂಡ್ ಆದಷ್ಟು ಪ್ರಾಕ್ಟಿಕಲ್ ಆಗಿ ಈ ವ್ಯಕ್ತಿ ವಿಚಾರದಲ್ಲಿ ಇರಿ. ಎಮೋಷ್ನಲಿ ಅಂತ ಹೋಗಿ ಡಿಸಿಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮಗೆ ತುಂಬ ಸಾರಿ ಎಚ್ಚರಿಸ್ತಾ ಇದೆ, ಇಗ್ನೋರ್ ಮಾಡಬೇಡಿ. ದೇರ್ ಈಸ್ ಸಮ್ ಸೈನ್, ಅರ್ಥ ಮಾಡ್ಕೊಳ್ಳಿ. ಸೊ ಈ ಪರ್ಸನ್ ಖಂಡಿತ ಬದಲಾಗಲ್ಲ. ಒಂದು ಬ್ಯಾಕಪ್ ಥರ ಮತ್ತೆ ನಿಮ್ಮ ಹತ್ರ ಬರ್ತಾರೆ, ಮತ್ತೆ ಹೀಲ್ ಆಗ್ತಾರೆ, ಮತ್ತೆ ಸೇಮ್ ರಿಪೀಟೆಡ್ ಪ್ಯಾಟರ್ನ್ಸ್ ನಿಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಅಂಟಿಲ್ ಯು ಸ್ಟಾಪ್ ಗಿವಿಂಗ್ ಆಕ್ಸೆಸ್. ಅಂಟಿಲ್ ಈ ವ್ಯಕ್ತಿನ ನೋ ದಿಸ್ ಇಸ್ ನಾಟ್ ಓಕೆ ಫಾರ್ ಮೀ ಅಂತ ನೀವು ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡೋವರೆಗೂ ನೀವು ಲೆಸನ್ಸ್ನ ಕಲಿತಾ ಇರ್ತೀರಾ. ಆ ವ್ಯಕ್ತಿ ಕೀಪ್ ಆನ್ ನೀವು ಲೆಸನ್ಸ್ ಕಲ್ಸಕ್ಕೆ ಬಂದೇ ಬರ್ತಾರೆ. ಆ್ಯಂಡ್ ಅವರಿಗೆ ಈ ಲೂಪಿಂದ ಹೊರಗೆ ಬರೋಕ್ಕಂತೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರು ನಿಮ್ಮ ಮಾತು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಯು ನೋ ದ ಥಿಂಗ್ಸ್, ಯು ನೋ ದ ಎನರ್ಜೀಸ್. ಅಲ್ಟಿಮೇಟ್ಲಿ ನೀವು ಈ ಥರದ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಯೂನಿವರ್ಸ್ ಬಗ್ಗೆ, ಎನರ್ಜೀಸ್ ಬಗ್ಗೆ, ಸ್ಪಿರಿಚುವಾಲಿಟಿ ಬಗ್ಗೆ ಖಂಡಿತ ನೀವು ತಿಳ್ಕೊಂಡಿರ್ತೀರ, ಅಷ್ಟಂತೂ ನನಗೆ ನಂಬಿಕೆ ಇದೆ. ಸೊ ನೀವು ನಿಮ್ಮ ಮೇಲೆ ವರ್ಕ್ ಮಾಡಿ, ವರ್ಕ್ ಆನ್ ಯುವರ್ ಸೆಲ್ಫ್. ಓಕೆ, ಸೆಲ್ಫ್ ರಿಫ್ಲೆಕ್ಷನ್ ತುಂಬ ಕಾಣಿಸ್ತಾ ಇದೆ ಇಲ್ಲಿ. ಈ ವ್ಯಕ್ತಿಯಿಂದ ದೇರ್ ಇಸ್ ನೋ ಫ್ಯೂಚರ್, ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ, ಯಾವುದೇ ರೀತಿಯ ಫ್ಯೂಚರ್ ಕಾಣಿಸ್ತಾ ಇಲ್ಲ. ನಿಮ್ಮ ಎಷ್ಟೇ ಪ್ರೀತಿ ಇದ್ದರೂ ಏನೇ ಇದ್ರೂ ಹೊರಗೆ ಹಾಕಿ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಪ್ರೊಟೆಕ್ಟ್ ಯುವರ್ ಎನರ್ಜಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಷನ್, ನಿಮಗೆ ಪರ್ಸನಲ್ ರೀಡಿಂಗ್ ಅನ್ನೋದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಆ್ಯಂಡ್ ಮುಂದಿನ ಟಾಪಿಕ್ ಯಾವುದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಆ ಟಾಪಿಕ್ ಮೇಲೆ ನಾನು ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.